ಕರ್ತ ನಮಗೆ ಸ್ತೋತ್ರವಾಗಲಿ. ದೇವರು ಒಂದು ಗಂಡು ಒಂದು ಹೆಣ್ಣಾಗಿ ಸೃಷ್ಟಿ ಮಾಡಿರುವಂಥದ್ದು ಯಾತಕ್ಕಾಗಿ ಅಂದ್ರೆ ನಾವು ಸಂತಾನವುಳ್ಳವರಾಗಿ ಆತನನ್ನ ಘನಪಡಿಸುವುದಕ್ಕಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ, ಆತನನ್ನ ಮಹಿಮೆ ಪಡಿಸುವುದಕ್ಕಾಗಿ. ಪ್ರಿಯ ಸೋದರ ಸೋದರಿ, ಇವತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಸುಖವಾದ ಜೀವಿತವನ್ನ ಜೀವಿಸಲಿಕ್ಕೆ ಆಗಲಿಕ್ಕೆ ಕಾರಣ ಏನೆಂದರೆ, ಕೆಲವೊಂದು ಅವರ ಮಧ್ಯದಲ್ಲಿ ಕೆಲವೊಂದು ಕಾರ್ಯಗಳು, ಅವರು ಬೇಡದಲ್ಲಿರುವಂತಹ ಕಾರ್ಯಗಳನ್ನ ಒಳಗೆ ಪ್ರವೇಶ ಮಾಡಿಕೊಂಡ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಬಹಳಷ್ಟು ಸಂಕಷ್ಟಗಳಿಗೆ ಒಳಪಡುತ್ತಾ ಹೋಗ್ತಾ ಇದ್ದಾರೆ. ಅಂತ ಕುಟುಂಬಗಳು ಇದುವರೆಗೂ ಬಾಧಿಸಲ್ಪಡ್ತಾನೆ ಇದೆ. ಕುಟುಂಬಗಳು ಸಮಾಧಾನ ಸಂತೋಷದಲ್ಲಿ ಜೀವನ ಮಾಡ್ಲಿಕ್ಕೆ ಆಗದಲ್ಲಿರೋದಕ್ಕೆ ಮೂಲ ಕಾರಣಗಳೇನು ಅದನ್ನ ನಾವು ವಾಕ್ಯಗಳ ಮೂಲಕವಾಗಿ ಓದ್ಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅವರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ತು ಹೋಗುವಿ. ನೋಡ್ರಿ, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಇಂಥ ಕಾರ್ಯಗಳನ್ನ ತಿನ್ನಬಹುದು, ಇಂಥ ಕಾರ್ಯಗಳನ್ನ ತಿನ್ನಬಾರದು ಎಂಬುದಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕುಟುಂಬಗಳಲ್ಲೂ ಅಷ್ಟೇ, ಇವತ್ತು ಗಂಡ ಹೆಂಡತಿಯಾಗಿ ದೇವರು ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡ್ತಾರೆ. ಒಂದು ಗಂಡು ಹೆಣ್ಣಾಗಿ ದೇವರು ಉಂಟು ಮಾಡಿ ಅವ್ರನ್ನ ನಿರ್ಮಾಣ ಮಾಡ್ತಾರೆ. ನೋಡ್ರಿ, ಅದು 27ನೇ ವಚನದಲ್ಲಿ ಹೇಳ್ತದೆ, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವ್ರನ್ನ ಬಹು ಸಂತಾನವುಳ್ಳವರಾಗಿ ಎಂಬುದಾಗಿ ಆಶೀರ್ವಾದ ಮಾಡಿ ಅವ್ರನ್ನ ಬ್ಲೆಸ್ ಮಾಡ್ತಾರೆ ದೇವರು. ಈಗ ದೇವರು ಹೇಳಿದ್ದಾರೆ, ಯಥೇಚ್ಛವಾಗಿ ನೀನ್ ತಿನ್ನಬಹುದು, ಯಥೇಚ್ಛವಾಗಿ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ಇದೊಂದು ಸುಖವಾದ ಜೀವಿತ. ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಹೆಂಗಿರ್ಬೇಕು ಅಂದ್ರೆ, ಒಂದು ಸುಖವಾದ ಜೀವಿತ ಇದ್ರೆ ಸಾಕು. ಗಂಡ ಹೆಂಡತಿನ ಪ್ರೀತಿ ಮಾಡುವಂಥದ್ದು, ಹೆಂಡತಿ ಗಂಡನನ್ನ ಪ್ರೀತಿ ಮಾಡುವಂಥದ್ದು, ಇಬ್ಬರಿಗೂ ಹೊಂದಾಣಿಕೆ ಇರುವಂಥದ್ದು, ಯಾವುದೇ ಕೊರತೆ ಇಲ್ಲದೆ ಜೀವನ ಮಾಡುವಂಥದ್ದು, ಒಂದು ಗಂಡ ಹೆಂಡತಿಯಲ್ಲಿ ಬಯಸುವಂತ ಬಹಳ ಒಂದು ಮುಖ್ಯವಾದಂತ ಸಂದೇಶವಾಗಿದೆ, ಮುಖ್ಯವಾದಂತ ಕಾರ್ಯವನ್ನ ಇದನ್ನ ಗಂಡ ಹೆಂಡತಿ ಬಯಸುವಂಥದ್ದು. ನೋಡ್ರಿ, ಅದೇ ರೀತಿಯಾಗಿ ಇಲ್ಲಿ ನೋಡುವುದಾದರೆ ದೇವರು ಹೇಳಿದ್ದಾರೆ ಏನಂತ, ನೀವು ಯಥೇಚ್ಛವಾಗಿ ತಿನ್ನಬಹುದು. ಈಗ ಗಂಡು ಹೆಣ್ಣಾಗಿ ನಿರ್ಮಿಸಿ ಈ ತೋಟದಲ್ಲಿ ಕರ್ಕೊಂಡು ಹೋಗಿ ಇರಿಸಿದ್ದಾರೆ. ನೀವೆಷ್ಟು ಬೇಕಾದ್ರೂ ನೀವು ಇದನ್ನ ತಿನ್ನಬಹುದು, ನಿಮ್ಮನ್ನ ಯಾರು ಅಡ್ಡಿಪಡಿಸೋರಿಲ್ಲ. ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲೂ ಸಹ ದೇವರು ನಮ್ಮನ್ನ ನಿರ್ಮಿಸುವುದಕ್ಕಿಂತ ಮುಂಚಿತವಾಗಿ ನಮಗೆ ಬೇಕಾದ ಅವಶ್ಯಕತೆಗಳನ್ನ, ಒಂದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು, ಅದೆಲ್ಲವನ್ನ ಆಶೀರ್ವಾದಗಳು, ಕೆಲಸ ಕಾರ್ಯಗಳನ್ನ ದೇವರು ನಮ್ಗೆ ಆಲ್ರೆಡಿ ಉಂಟು ಮಾಡೇನೆ ನಮ್ಮನ್ನು ಉಂಟು ಮಾಡ್ತಾರೆ. ನಮ್ಮನ್ನು ಉಂಟು ಮಾಡಿ ಅದನ್ನೆಲ್ಲ ಉಂಟು ಮಾಡೋದಿಲ್ಲ. ಇವತ್ತು ನಾವು ಚೆನ್ನಾಗಿರ್ಬೇಕು, ಗಂಡ ಹೆಂಡತಿಯಾಗಿ ಸುಖವಾಗಿರ್ಬೇಕು, ಅವರ ಜೀವಿತ ಯಾವುದು ಬಾಧಿಸಲ್ಪಡಬಾರದು ಅನ್ನೋದೇ ದೇವರ ಬಹಳ ಆಸೆ ಆಗಿದೆ. ಪ್ರಿಯ ಸೋದರ ಸೋದರಿ, ಈ ಒಂದು ದಿವಸದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಬಿರುಕುತನ ಬರಲಿಕ್ಕೆ, ಕುಟುಂಬಗಳು ಒಡೆಯಲಿಕ್ಕೆ ಇವತ್ತು ಎಷ್ಟೋ ಡೈವರ್ಸ್ ಕೇಸ್ಗಳು ಆಗ್ತಾ ಇದ್ದಾವೆ, ಎಷ್ಟೋ ಕುಟುಂಬಗಳು ಒಡೆಯಲ್ಪಡ್ತಾ ಇದೆ. ಕಾರಣ ಏನು ನೋಡ್ರಿ, ಅದೇ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನೋಡುವುದಾದ್ರೆ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಫಲದ ವಿಷಯದಲ್ಲಿ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದ ಕ್ಷಣವೇ ಸತ್ತೋಗ್ತಿ. ಈಗ ದೇವರು ಹೇಳಿದ್ದಾರೆ ತಿನ್ನಬಾರದು ಎಂಬುದಾಗಿ, ಈಗ ಸತ್ತೋಗ್ತಿ ಅಂತಾನೂ ಹೇಳಿದ್ದಾರೆ. ಇವತ್ತು ಇವರಿಬ್ಬರ ಮಧ್ಯದಲ್ಲಿ ಆ ಒಂದು ಮೂರನೇ ಒಬ್ಬ ವ್ಯಕ್ತಿ ಬರಲಿಲ್ಲ ಅಂದಿದ್ರೆ ಅವರ ಆಶೀರ್ವಾದವು ನಾಶ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತ. ಇವತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಬಿರುಕುತನ, ಒಂದು ಡೈವರ್ಸ್ ಕೇಸ್ಗಳು ಆಗುವಂಥದ್ದು, ನೆಮ್ಮದಿ ಇಲ್ಲದಲ್ಲಿರುವಂಥದ್ದು, ಸಂತೋಷ ಇಲ್ಲದಲ್ಲಿರುವಂಥದ್ದಕ್ಕೆ ಮೂಲ ಕಾರಣ ಏನಂದ್ರೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಒಳ ಪ್ರವೇಶವಾಗಿದ್ದು, ಮೂರನೇ ವ್ಯಕ್ತಿಗೆ ಜಾಗ ಕೊಡುವಂತ ನಿಮಿತ್ತವಾಗಿ ನಿನ್ನ ಕುಟುಂಬ ಚಿತ್ರಿಸಲ್ಪಡುತ್ತದೆ, ನಿನ್ನ ಕುಟುಂಬ
ಒಡ್ಡಿಯಲ್ಪಡುತ್ತದೆ, ನಿನ್ನ ಸಂತೋಷವು ನಾಶವಾಗ್ತದೆ. ಕಾರಣ ಇಷ್ಟೇ, ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದು. ಇವತ್ತು ದೇವರಿರುವಂತ ಸ್ಥಾನಕ್ಕೆ ನೀನು ಒಬ್ಬ ನರ ಮನುಷ್ಯನನ್ನ ನೀನು ಸೇರಿಸಿಕೊಳ್ಳುವುದಾದರೆ ನಿನ್ನ ಕುಟುಂಬ ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ? ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತ, ನಿನ್ನ ಕುಟುಂಬ ನೀನೇ ನಿನ್ನ ಕೈಯಿಂದ ಒಡೆದಾಕೊಳ್ತಾ ಇದೆಯಾ? ಕಾರಣ ಏನು? ಮೂರನೇ ವ್ಯಕ್ತಿಯನ್ನ ನೀನೇ ಬರಮಾಡ್ಕೊಂಡಿದ್ದಲ್ಲ. ಅದೇನೇ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಫೋನ್ ಆಗಿರ್ಬೋದು, ಇಲ್ಲ ನಿನ್ನ ಆಟಿಟ್ಯೂಡ್ ಆಗಿರ್ಬೋದು, ಇಲ್ಲ ನಿನ್ನ ಸ್ವಭಾವಗಳೇ ಆಗಿರ್ಬೋದು, ಇಲ್ಲ ನಿನ್ನ ಇಷ್ಟಾರ್ಥಗಳಾಗಿರ್ಬೋದು. ಇವತ್ತು ಗಂಡನಿಗೆ ಇಷ್ಟ ಇರುವಂತದ್ದು ಹೆಂಡತಿಗೆ ಇಷ್ಟ ಇರೋದಿಲ್ಲ, ಹೆಂಡತಿಗೆ ಇಷ್ಟ ಇರುವಂತದ್ದು ಗಂಡನಿಗೆ ಇಷ್ಟ ಇರೋದಿಲ್ಲ. ಇಲ್ಲಿ ಒಬ್ಬರಿಗೊಬ್ರು ಅನ್ಸ್ಕೊಳ್ಳೋದೇ ಇಲ್ಲ. ನಿನಗೆ ಇಷ್ಟ ಇಲ್ವಾ, ಪರವಾಗಿಲ್ಲ, ಬೇಡ ಬಿಡು, ನನಗೂ ಇಷ್ಟ ಇಲ್ಲ ಎಂಬುದಾಗಿ ಹೇಳೋದಿಲ್ಲ. ಅಲ್ಲಿ ವಾದಗಳು ನಡೆಯಲ್ಪಡುತ್ತದೆ. ಗಂಡ ಹೆಂಡತಿ ಮಧ್ಯದಲ್ಲಿ ವಾದಗಳು ನಡೆಯಲ್ಪಡುವಾಗ ಅಲ್ಲಿ ಕುಟುಂಬಗಳಲ್ಲಿ ಸಮಾಧಾನ ಹೆಂಗ್ ಉಳಿತದೆ? ಇವತ್ತು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳೋದು. ದೇವರು ಒಂದು ಒಳ್ಳೆ ಆಶೀರ್ವಾದವನ್ನ ಗಂಡು ಒಂದು ಹೆಣ್ಣಿಗೆ ಅವರಿಬ್ಬರನ್ನ ಒಂದು ಮಾಡಿ ಇಟ್ಟಿರ್ತಾರೆ. ಆ ಆಶೀರ್ವಾದದಲ್ಲಿ ಎಷ್ಟೋ ಕೆಲವು ತಿಂಗಳು, ವರ್ಷಗಳು ಕಳೆದಿರ್ತಾರೆ. ಆದರೆ ಮೂರನೇ ವ್ಯಕ್ತಿಯ ಮಾತನ್ನ ಕೇಳುವಾಗ ಆ ಕುಟುಂಬ ಒಡೆಯಲ್ಪಡ್ತು. ದೇವರಿಗೂ ಅವರಿಗಿದ್ದಂತ ಸಂಬಂಧ ಮುರಿಯಲ್ಪಡ್ತು. ಅವರ ನಿಜವಾದ ಆಶೀರ್ವಾದವನ್ನು ಅವರೇ ಕಳೆದುಕೊಂಡರು. ಇವತ್ತು ನಿನ್ನ ಜೀವಿತದಲ್ಲೂ ಪ್ರಿಯ ಸೋದರ ಸೋದರಿ, ನೀನು ಮೂರನೇ ವ್ಯಕ್ತಿಯನ್ನ ಕೇಳುವುದಾದರೆ, ಮೂರನೇ ವ್ಯಕ್ತಿಯ ಕುರಿತಾಗಿ ನೀನು ಯೋಚಿಸುವುದಾದರೆ, ಒಂದು ಗಂಡು ಹೆಣ್ಣಿನ ಮಧ್ಯದಲ್ಲಿ, ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗೆ ಯಾರು ಸ್ಥಳಾವಕಾಶ ಕೊಡಕೂಡುದು. ಅದು ತಂದೆ ತಾಯಿ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಾಗಿದ್ರು ಸರಿನೇ, ಅವ್ರು ಯಾರಿಗೂ ಸಹ ಸ್ಥಳಾವಕಾಶಗಳನ್ನ ಕೊಡದೆ ಇರುವುದಾದರೆ ನಿಮ್ಮ ಪ್ರಾಬ್ಲಮ್ಗಳನ್ನ ನೀವೇನೆ ಕರ್ತನ ಸಮ್ಮುಖದಲ್ಲಿ ಬೈಬಲ್ಗಳನ್ನ ಓದಿ ಪ್ರಾರ್ಥನೆಗಳನ್ನ ಮಾಡಿ ಗರ್ವದಿಂದ ಇರ್ಕೂಡುದು. ಗಂಡ ಹೆಂಡತಿಯು ಗರ್ವ ಅನ್ನುವಂಥದ್ದು ಇಲ್ಲಿ ಯಾವುದೇ ಒಂದು ತಗ್ಗಿಸುವಿಕೆ ಇಲ್ಲದಂತೆ ಮಾಡ್ತದೆ. ಗರ್ವ ಇರುವುದಾದರೆ ಇಲ್ಲಿ ಯಾರು ಸೋಲೋದಿಲ್ಲ, ಗಂಡನೂ ಸೋಲೋದಿಲ್ಲ, ಹೆಂಡತಿನೂ ಸೋಲೋದಿಲ್ಲ. ಇನ್ನೊಂದು ಏನ್ ಮುಖ್ಯವಾಗಿ ಅಂದ್ರೆ ಇಲ್ಲಿ ಕ್ಷಮಿಸುವ ಸ್ವಭಾವ ಬರಬೇಕು. ಒಂದು ಸುಖವಾದ ಜೀವಿತ ಬರಬೇಕು ಅಂದ್ರೆ ಗಂಡ ಹೆಂಡತಿ ಕಿತ್ತಾಡ್ತಾರೆ, ಓಕೆ. ಆದರೆ ಕ್ಷಮಿಸುವ ಸ್ವಭಾವ ಬರಲಿಲ್ಲ ಅಂದ್ರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಬಹಳವಾದಂತ ಒಂದು ವೇದನೆಗೆ ಅವರೇ ಒಪ್ಪಿಸಿಕೊಡ್ತಾರೆ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲಿ ನಿನ್ನ ಗರ್ವ ಆಗಿರ್ಬೋದು, ನಿನ್ನ ಅಹಂಕಾರ ಆಗಿರ್ಬೋದು, ನಿನ್ನ ಕ್ಷಮಿಸದಲ್ಲಿರುವಂತ ಸ್ವಭಾವ ಆಗಿರ್ಬೋದು ಇರುವುದಾದರೆ, ಮೂರನೇ ವ್ಯಕ್ತಿಗೆ ನೀನು ಸ್ಥಳಾವಕಾಶ ಮಾಡಿಕೊಡುವುದಾದರೆ ನಿನ್ನ ಕುಟುಂಬದಲ್ಲಿರುವ ಸಂತೋಷ ನಾಶವಾಗ್ತದೆ. ಇವತ್ತೆಷ್ಟೋ ಕುಟುಂಬಗಳಲ್ಲೂ ಅಷ್ಟೇನೆ, ಗಂಡ ಹೆಂಡತಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ, ಇಲ್ಲ ಕುಟುಂಬಗಳು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿಸಿರ್ತಾರೆ. ಆದರೆ ಅವರು ಸ್ವಲ್ಪ ದಿವಸಗಳು, ವರ್ಷಗಳು ಕಳೆದ ನಂತರ ಅವರು ಬೇರೆಯವರವರ ಮೇಲೆ ಆಸೆ ಬಂದು, ಇಲ್ಲ ಪ್ರೀತಿ ಬಂದು ಈಗ ಹೋಗ್ತಾರೆ. ಬೈಬಲ್ ವಾಕ್ಯ ಹೇಳುತ್ತದೆ, ನಿನ್ನ ಗಂಡನು ಬದುಕಿದ್ದು, ಇಲ್ಲ ನಿನ್ನ ಹೆಂಡತಿ ಬದುಕಿದ್ದು, ನೀನು ಬೇರೆಯವರ ಸಂಬಂಧವನ್ನು ನೋಡುವುದಾದರೆ ಅದು ವ್ಯಭಿಚಾರ ಮಾಡಿದ ಹಾಗೆ ಆಯ್ತು. ಲೋಕದ ದೃಷ್ಟಿಗಳಲ್ಲಿ ಇದ್ಯಾವುದಿಲ್ಲ, ಅವರು ಬಿಟ್ರು, ಇವರು ಮದುವೆ ಆದ್ರು, ಅದೆಲ್ಲ ತಪ್ಪು. ಅಂತ ಸಂಪತ್ತಿಗೆ ಮದುವೆ ಯಾಕಾದ್ರು? ಹಂಗೆ ಇರ್ಬೋದಾಯ್ತಲ್ಲ. ಒಂದು ಗಂಡಿನ ಜೀವನ, ಒಂದು ಹೆಣ್ಣಿನ ಜೀವನ ಹಾಳಾಯ್ತಲ್ಲ. ಅಷ್ಟು ಮಾತ್ರ ಅಲ್ವಲ್ಲೇ, ಅವರಿಗೆ ಹುಟ್ಟಿದಂತ ಮಕ್ಕಳು ಅನಾಥರಾದ್ರಲ್ಲ. ಅಪ್ಪ ಅಂತ ಯಾರನ್ನ ಕರಿಬೇಕು, ಅಪ್ಪ ಅಂತ ಯಾರನ್ನ ಕರಿಬೇಕು? ಇವತ್ತೆಷ್ಟೋ ಡೈವರ್ಸ್ ಕೇಸ್ಗಳು ಆಗ್ತಿರೋದಕ್ಕೆ ಕಾರಣ ಇಷ್ಟೇ. ಒಂದು ಸಾರಿ ನೀವು ತಗ್ಗಿಸಿಕೊಡುವುದಾದರೆ, ಒಂದು ಹೆಂಡತಿ ಆಗು ಗಂಡ ಆಗಿ ನಿಮ್ಮನ್ನ ನೀವು ತಗ್ಗಿಸಿಕೊಡುವುದಾದರೆ, ನಿಮ್ಮನ್ನ ನೀವು ಬರಿದು ಮಾಡಿಕೊಡುವುದಾದರೆ, ಪರವಾಗಿಲ್ಲ ಎಂಬುದಾಗಿ ಹೇಳುವುದಾದರೆ, ಇವತ್ತು ಎಂದಿಗೂ ಡೈವರ್ಸ್ ಕೇಸ್ಗಳು ಬರೋದಿಲ್ಲ. ಗಂಡ ಹೆಂಡತಿಯ ಸಂಬಂಧ ಇಂದಿಗೂ ಒಡೆಯೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೇವರು ಒಂದು ಮಾಡಿದ್ದು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ. ಪ್ರಿಯ ಸೋದರ ಸೋದರಿ, ನಿನ್ನ ಮಧ್ಯದಲ್ಲಿ ಯಾರನ್ನು ಒಳ ಪ್ರವೇಶ ಮಾಡದಂತೆ ನೀನು ಕಾದುಕೊಳ್ಬೇಕಾಗ್ತದೆ. ಇವತ್ತು ಕುಟುಂಬಗಳು ಒಡೆಯಲಿಕ್ಕೆ ಕಾರಣ ಅದೇನೆ, ಮೂರನೇ ವ್ಯಕ್ತಿಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದು. ಇವತ್ತು ಗಂಡ ಆಚೆಗಡೆ ದುಡಿಯೋದಿಕ್ಕೆ ಹೋಗ್ಬೋದು, ಇಲ್ಲ ಹೆಂಡತಿನ ಆಚೆಗಡೆ ದುಡಿಯೋದಿಕ್ಕೆ ಹೋಗ್ಬೋದು. ಆದರೆ ಈ ಒಂದು ಕೆಲಸದ ಜಾಗದಲ್ಲಿ ಯಾರಾನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸುವುದಾದರೆ, ನಿಮ್ಮ ಆಸೆ, ಗಂಡನ ಮೇಲಿರುವಂತಹ ಆಸೆ ಅವರ ಮೇಲೆ, ಹೆಂಡತಿ ಮೇಲಿರುವಂತಹ ಆಸೆ ಅವರ ಮೇಲೆ ಹೋಗಿ ನಿಮ್ಮ ಕುಟುಂಬಗಳಿಗೆ ಸ್ಥಳವು, ನಿಮ್ಮ ಕುಟುಂಬದಲ್ಲಿರುವ ಸಂತೋಷವನ್ನ
ನಾಶಪಡಿಸುತ್ತದೆ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತ, ನಿನ್ನ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇರಬೇಕು ಅಂದ್ರೆ ಮೊದಲನೇದಾಗಿ ಮೂರನೇ ವ್ಯಕ್ತಿಗೆ ನೀನು ಸ್ಥಳಾವಕಾಶ ಕೊಡಬೇಡ. ನೀನು ಮೂರನೇ ವ್ಯಕ್ತಿಗೆ ಸ್ಥಳಾವಕಾಶ ಕೊಡುವುದಾದರೆ ನಿನ್ನ ಜೀವಿತದಲ್ಲಿ ನಿನ್ನ ಸಮಾಧಾನ, ನಿಜವಾದ ಸಮಾಧಾನ ನಾಶವಾಗ್ತದೆ. ಶಾಶ್ವತವಾದಂತ ಸಮಾಧಾನ ನಾಶವಾಗ್ತದೆ. ಪರಿಪೂರ್ಣ ಸಮಾಧಾನ ಇರೋದಿಲ್ಲ. ಪರಿಪೂರ್ಣವಾದ ಸಮಾಧಾನ, ನೆಮ್ಮದಿ ಇರುವುದಿಲ್ಲ. ನೆಮ್ಮದಿ ಹಾಳಾಗ್ತದೆ. ಕದ್ದು ಓಡಾಡ್ಬೇಕಾಗ್ತದೆ. ಇವತ್ತು ಯೋಚನೆ ಮಾಡ್ರಿ, ನೀನು ಮಾಡುವಂತ ಕೆಲಸ ಸರಿನೇ ಆಗಿರೋದಾದ್ರೆ ಕದ್ದಿ ಮುಚ್ಚಿ ಯಾಕೆ ಮಾಡ್ತೀರಾ ಅಲ್ವರ? ಇವತ್ತು ನೀನು ಮಾಡುವಂಥದ್ದು ನಿನಗೆ ಸರಿ ಅನ್ಸೋದಾದ್ರೆ ನೀನು ಕದ್ದು ಮುಚ್ಚಿ ಮಾಡೋದೇ ಅವ್ರ ಅವಶ್ಯಕತೆ ಇಲ್ಲ. ಇವತ್ತು ನೀನ್ ಹಂಗಾದ್ರೆ ನೀನು ಕದ್ದು ಮುಚ್ಚಿ ಮಾಡ್ತೀಯ ಅಂದ್ರೆ ಅದು ತಪ್ಪು. ನಿನಗೆ ಅದು ಅನಿಸ್ತಾ ಐತೆ, ಓ ಅದು ತಪ್ಪು. ಇವತ್ತು ನೀನು ಮಾಡುವಂಥದ್ದು, ನೀನ್ ಏನೇ ಒಂದು ಕಾರ್ಯ ಮಾಡು, ಅದು ನಿನಗೂ ಗೌರವ ತರಬೇಕು, ನಿನ್ನ ಕುಟುಂಬಕ್ಕೂ ಗೌರವ ತರಬೇಕು, ನಿನ್ನ ಮಕ್ಕಳಿಗೂ ಗೌರವ ತರಬೇಕು. ಇವತ್ತು ನೀನು ಮಾಡುವುದರಿಂದ ನಿನಗೆ ಅವಮಾನ ಆಗ್ತದೆ, ನಿನ್ನ ಕುಟುಂಬಕ್ಕೆ ಅವಮಾನ ಆಗ್ತದೆ, ನಿಮ್ಮ ಮಾನ ಮರ್ಯಾದೆ ಆಚೆ ಹೋಗ್ತದೆ ಎನ್ನುವುದಾದ್ರೆ ಅದು ಮಾಡುತ್ತಿರುವುದು ಬಹಳ ತಪ್ಪು ತಾನೆ. ಇವತ್ತು ನಿನ್ನ ಗಂಡ ಹೆಂಡತಿಯ ಮಧ್ಯದಲ್ಲಿ ನಾನು ಹೇಳುವಂಥದ್ದೇನೆಂದ್ರೆ, ಮೂರನೇ ವ್ಯಕ್ತಿಗೆ ಸ್ಥಳಾವಕಾಶ ಕೊಡದಲ್ಲೇ ಇರುವಂತವರು, ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಸಮಾಧಾನ ಇರ್ತದೆ, ಸಂತೋಷದ ಜೀವಿತವನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಇಬ್ಬರು ಸರಿ ಸಮಾನವಾಗಿನೇ. ದೇವರ ವಾಕ್ಯ ಹೇಳ್ತದೆ, ಒಂದು ಗಂಡಿನ ಎಲುಬನ್ನ ಕಿತ್ತು ಒಂದು ಹೆಣ್ಣನ್ನ ದೇವರು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅವನ ಹಿಂದನೆ ತಾನೇ ಒಂದು ಹುಡುಗಿ ಬಂದಿದ್ದು. ಇವತ್ತು ದೇವರು ಉಂಟು ಮಾಡಿದ್ದು ಇಬ್ಬರನ್ನು ದೇವ್ರ ಕೈಯಿಂದನೇ ತಾನೇ ಉಂಟು ಮಾಡಿದ್ದು. ಇವತ್ತು ಹುಡುಗನನ್ನ ದೇವರು ಉಂಟು ಮಾಡಿ ಹುಡುಗಿಯನ್ನ ಸೈತಾನೇನಾರು ಉಂಟು ಮಾಡದ್ನ? ಇಲ್ಲ ಅಲ್ಲ. ಇಬ್ಬರನ್ನು, ಗಂಡು ಹೆಣ್ಣನ್ನ ಇಬ್ಬರನ್ನು ದೇವರು ಸ್ವತಃ ಕೈಗಳಿಂದನೇ ಉಂಟು ಮಾಡಿದ್ದು. ಇವತ್ತು ನಿನ್ನ ಜೀವಿತದಲ್ಲಿ ನಾನು ಹೇಳ್ಬೋದಾದರೆ, ದೇವರೇ ಉಂಟು ಮಾಡಿರ್ಬೇಕಾದಾಗ, ದೇವರೇ ಒಂದು ಮಾಡಿರ್ಬೇಕಾದಾಗ ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ನರ ಮನುಷ್ಯನು ನಿನ್ನ ಕುಟುಂಬದಲ್ಲಿ ಗಂಡ ಹೆಂಡತಿಯನ್ನ ದೂರಪಡಿಸುವಂತದ್ದು ಯಾರೇ ಆಗಿದ್ರು ಸರಿನೇ, ಅವರನ್ನ ಮೊದಲನೇದಾಗಿ ದೂರ ಇಡ್ರಿ. ಅವರ ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವದಿರ ಆಗಿರ್ಬೋದು, ಇಲ್ಲ ಸ್ನೇಹಿತರಾಗಿರ್ಬೋದು, ಒಂದು ಮಿತ್ರನಾಗಿರ್ಬೋದು, ಇವತ್ತು ಯಾರೇ ಆಗಿರ್ಬೋದು, ನಿನ್ನ ಕೆಲಸನೇ ಆಗಿರ್ಬೋದು, ಇಲ್ಲ ಒಂದು ವಸ್ತು ಆಗಿರ್ಬೋದು, ಏನೇ ಆಗಿದ್ರು ಸರಿನೇ ಅದನ್ನ ಮೊದಲು ದೂರ ಇಡ್ರಿ. ನಿನ್ನ ಕುಟುಂಬ ಒಡೆಯಲ್ಪಡುವಂಥದ್ದು ಯಾವುದು ನಿನ್ನ ಜೀವಿತದಲ್ಲಿ ಎಂಟ್ರಿ ಇರಕೂಡದು. ನೀನು ಅದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಷ್ಟು ಮಾತ್ರವಲ್ಲದೆ ಮತ್ತಾಯ 5:9 ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ತಾರೆ ಎಂಬುದಾಗಿ. ಯೋಚನೆ ಮಾಡ್ರಿ ಪ್ರಿಯ ಸೋದರ ಸೋದರಿ, ಈಗ ದೇವರ ವಾಕ್ಯ ಹೇಳ್ತಾರೆ, ಸಮಾಧಾನ ಪಡಿಸುವವರು ಧನ್ಯರು, ಅವರ ದೇವರ ಮಕ್ಕಳೆನಿಸಿಕೊಳ್ತಾರೆ. ಅಂದ್ರೆ ಇವತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಜಗಳ ಉಂಟಾಗ್ತದೆ, ಇಲ್ಲ ಮನಸ್ತಾಪ ಉಂಟಾಗ್ತದೆ. ಇದನ್ನ ಇನ್ನೂ ತುಪ್ಪವನ್ನ ಸುರಿದು, ಎಣ್ಣೆಯನ್ನ ಸುರಿದು, ಪೆಟ್ರೋಲ್ ಹಾಕಿ, ಡೀಸೆಲ್ ಹಾಕಿ ಇನ್ನೂ ದೊಡ್ಡದಾಗಿ ಉರಿಯುವಂತೆ ಮಾಡ್ತಾರೆ ಹೊರತು ಜನಗಳು ಅದನ್ನ ತಣ್ಣಗೆ ಮಾಡುವಂತವ್ರು ಯಾರು ಇಲ್ಲ. ಯಾರು ಅದನ್ನ ನಿಮ್ಮ ಜಗಳ, ಒಂದು ಮನಸ್ತಾಪಗಳನ್ನ ಸರಿಪಡಿಸಿ ಮತ್ತೆ ಒಂದಾಗಿ ಬಾಳ್ವೆ ಮಾಡುವಂತೆ ಒಂದು ನಿಮಗೆ ಬುದ್ಧಿಯನ್ನ ಹೇಳ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಪಡಿಸುವವರು ದೇವರ ಮಕ್ಕಳು ಎಂಬುದಾಗಿ ಹೇಳುತ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಸುತ್ತಲಿರುವಂತವರು ಯಾರು ನಿನ್ನ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು ಬರುವುದಾದರೆ ಯಾರು ಸಮಾಧಾನ ಪಡಿಸ್ತಾ ಇದ್ದಾರೆ, ಯಾರು ಅದನ್ನ ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಪ್ರಿಯ ಸೋದರ ಸೋದರಿ, ನಿನಗೆ ಮೂರನೇ ವ್ಯಕ್ತಿ ಇರೋದಾದರೆ, ನಿಮ್ಮ ಕುಟುಂಬದ ಮಧ್ಯದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗೆ ನೀವು ಸ್ಥಳ ಕೊಟ್ಟಿರುವುದಾದರೆ, ಆ ವ್ಯಕ್ತಿ ಯಾರಾಗಿರ್ಬೇಕು ಅಂದ್ರೆ ನಿಮ್ಮ ಮಧ್ಯದಲ್ಲಿ ಸಮಾಧಾನ ತರುವಂತವನಾಗಿರ್ಬೇಕು, ಸಮಾಧಾನ ತರುವಂತ ಗುಣಾಗಿರ್ಬೇಕು. ಜಗಳಗಳನ್ನ ಮನಸ್ತಾಪಗಳನ್ನ ತರುವಂತವ್ರು ಯಾರೇ ಆಗಿದ್ರು ಅವ್ರನ್ನ ಮೊದಲು ದೂರ ಇಡ್ರಿ. ಮೊದಲು ನಿನ್ನ ಕುಟುಂಬದ ಸಂತೋಷವನ್ನ ಕಿತ್ತುಕೊಳ್ಳುವಂಥದ್ದು ಏನೇ ಆಗಿದ್ರು ಸರಿನೇ, ಅದು ಬೇಡ ನಿನಗೆ. ಪ್ರಿಯ ಸೋದರ ಸೋದರಿ, ನಿನ್ನ ಕುಟುಂಬ ನಾಶವಾಗದಂತೆ ಕಾದುಕೋ. ಅಷ್ಟು ಮಾತ್ರ ಅಲ್ಲದೆ ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಯಾವ ಕೊರತೆ ಇರಕೂಡದು. ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಗಂಡ ಹೆಂಡತಿಯಲ್ಲಿ ಅವರು ಇಬ್ಬರು ಒಂದಾಗುವ ವಿಷಯಗಳಲ್ಲಿ ಸಹ ಎಷ್ಟೋ ಕುಟುಂಬಗಳು ಒಡೆಯಲ್ಪಟ್ಟಿದೆ.
ಈಗ ಹೆಂಡತಿ ಪ್ರಾಬ್ಲಮ್ ನ ಗಂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ದೇಹದ ಆಸ್ತಿಗಳು ಪೂರೈಸಿಕೊಳ್ಳುವುದಕ್ಕಾಗಿ ತವಕ ಪಡ್ತಾರೆ. ಬಟ್ ಆದ್ರೆ ಹೆಂಡತಿ ಪ್ರಾಬ್ಲಮ್ ಏನು ಆರಾಮಿಲ್ವಾ, ಏನು ಎತ್ತ ಎಂಬುದಾಗಿ ಒಂದು ಸಾರಿ ಆದ್ರೂ ಕೇಳೋದಿಲ್ಲ. ಅವರು ಪ್ರೆಗ್ನೆನ್ಸಿ ಆದಾಗ, ಇಲ್ಲ ಅವರು ಪೀರಿಯಡ್ ಆದಾಗ, ಅವ್ರು ಏನಾದ್ರೂ ಹುಷಾರಿಲ್ದಲೇ ಇದ್ದಾಗ ಅವ್ರನ್ನ ಆರೈಕೆ ಮಾಡೋದು ಯಾರು ಮಾಡ್ತಾರೆ? ಅಂತ ಸಂದರ್ಭಗಳಲ್ಲೂ ಸಹ ದೇಹದ ಆಸ್ತಿಗಳನ್ನ ಮುಂತಂದು ಇಕ್ಕಿದ್ದೀರ. ಎಷ್ಟೋ ಕುಟುಂಬಗಳು ಇದರಿಂದನೇ ಒಡೆದೋಗ್ತಾ ಇದೆ. ಅನುಸರಿಸ್ಕೊಂಡು ಹೋಗೋದಿಲ್ಲ, ಗಂಡನ ಒಂದು ಪ್ರೀತಿಯನ್ನು ಅನುಸರಿಸ್ಕೊಳ್ಳೋದಿಲ್ಲ, ಹೆಂಡತಿ ಪ್ರೀತಿಯನ್ನು ಅನುಸರಿಸ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸಂಬಂಧ ಗಟ್ಟಿ ಇರಬೇಕು. ಯಾವ ಕೊರತೆ ಇರಕೂಡದು. ಅವರಿಬ್ರು ಒಂದಾಗುವ ವಿಷಯದಲ್ಲಿ ಆಗಿರ್ಬೋದು, ಅವ್ರು ಏನೇ ಆಗಿದ್ದರೂ ಸರಿನೇ, ಏನೇ ಒಂದು ವಸ್ತು ತೆಗೆದುಕೊಳ್ಳುವಂತ ವಿಷಯದಲ್ಲಿ ಸರಿನೇ, ಇಲ್ಲ ಏನೇ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಸರಿನೇ, ಗಂಡ ಹೆಂಡತಿಯ ಆಲೋಚನೆ ಒಂದಾಗಿದ್ರೆ ಮಾತ್ರನೇ ಅಲ್ಲಿ ಯಾವುದೇ ಬಿರುಕುತನ ಬರದಂತೆ ನೀವು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಬಿರುಕುತನ ಬರ್ತಾ ಇದೆ ಅಂದ್ರೆ ಕಾರಣ ಇಷ್ಟೇ, ನಿಮ್ಮ ಮಧ್ಯದಲ್ಲಿ ಬೇಡದಲ್ಲಿರುವಂತಹ ವಿಷಯಗಳನ್ನ ನೀವು ಒಳಪಡಿಸಿಕೊಂಡಿದ್ರಿಂದ ಅದು ನಿಮ್ಮನ್ನ ಬಾಧಿಸಲ್ಪಡ್ತಾ ಇದೆ. ಇವತ್ತು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಸಂಬಂಧದಲ್ಲಿ ಯಾವುದು ನಿಮ್ಮನ್ನ ಬೇರ್ಪಡಿಸುವಂಥದ್ದು ಯಾವುದು ಇರಕೂಡದು. ಏನೆಲ್ಲ ಇದೆಯೋ ಅದೆಲ್ಲವನ್ನು ತೆಗೆಸಲ್ಪಡ್ಬೇಕು. ಇವತ್ತೆಷ್ಟೋ ಜನ ಡೈವರ್ಸ್ ಕೇಸ್ಗಳನ್ನ ಮಾಡ್ಕೊಂಡು ಕೋರ್ಟ್ ಮೆಟ್ಲುಗಳ ಹತ್ತಿ ವ್ಯರ್ಥವಾಗಿ ಕಳೀತಾ ಇದ್ದೀರ. ಲಕ್ಷಾಂತರ ರೂಪಾಯಿ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಮದುವೆ ಮಾಡ್ಲಿಕ್ಕಾಗಿ ಸಾಲ ಗೀಲ ಮಾಡಿ ನಿಮಗೋಸ್ಕರ ಕೂಡಿಕ್ಕಿರುವಂತದೆಲ್ಲವನ್ನ ಮದುವೆ ದಿನದಲ್ಲಿ ಖರ್ಚು ಮಾಡ್ತಾರೆ. ಆದರೆ ಅಂತ ಸಂದರ್ಭದಲ್ಲೂ ಸಹ, ಅಂತ ಎಲ್ಲಾ ಮದುವೆಗಳು ಮಾಡಿದ್ರು ಸಹ ಸ್ವಲ್ಪ ದಿನ ಮಾತ್ರ ಜೀವನ ಮಾಡಿ ಆನಂತರ ಡೈವರ್ಸ್ ಆಗಿ ಹೋಗ್ತದೆ. ಅಂತ ಸಂಪತ್ತಿಗೆ ಯಾಕೆ ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಳುವಂತ ಆಸೆನೇ ಇಲ್ಲ ಅಂತಂದ್ರೆ ಬಲವಂತವಾಗಿ ಯಾರನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿಗಳಾಗಿ ನಾನು ನಿಮ್ಗೆ ಏನ್ ಹೇಳ್ತೇನೆ ಅಂದ್ರೆ, ಬಲವಂತವಾಗಿ ಯಾರ ಮದುವೆನೂ ಮಾಡಿಸ್ಬೇಡ್ರಿ. ಹುಡುಗ ಹುಡುಗಿ ಇಬ್ಬರು ಒಪ್ಪಿರುವುದಾದ್ರೆ ಮಾತ್ರ ಮಾಡಿಸ್ರಿ. ಮತ್ತೆ ಇನ್ನೊಂದೇನಂತಂದ್ರೆ, ಒಂದು ಗಂಡ ಹೆಂಡತಿ ಏನೇ ಒಂದು ಸಂದರ್ಭ ಬಂದ್ರು, ಏನೇ ಒಂದು ಕಿತ್ತಾಟ ಬಂದ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ರಿ. ಒಬ್ರಲ್ಲ ಒಬ್ರು ತಗ್ಗಿಸಿಕೊಳ್ರಿ. ಗಂಡ ಬಂದು ಹೆಂಡತಿ ಹತ್ರ ಕ್ಷಮೆ ಕೇಳುವಾಗ, ಇಲ್ಲ ಹೆಂಡತಿ ಬಂದು ಗಂಡನ ಹತ್ರ ಕ್ಷಮೆ ಕೇಳುವಾಗ ಕ್ಷಮಿಸ್ರಿ, ಒಂದಾಗ್ರಿ. ಇವತ್ತು ನೀವು ಬೇರ್ಪಡಿಸುವುದಾದ್ರೆ ನಿಮಗೆ ಹುಟ್ಟಿದಂತ ಮಕ್ಕಳು ಅನಾಥರಾಗ್ತಾರೆ. ನೀವೊಂದು ಕ್ಷಮಾಪಣೆ ಕೇಳುವುದರಿಂದ ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಕೇಳುವ ಒಂದು ಕ್ಷಮಾಪಣೆ ಕೇಳಿದಾಗ ನೀವು ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಕ್ಷಮಿಸುವುದರಿಂದ ನಿಮ್ಮ ಜೀವಿತ ನಾಶ ಆಗೋದಿಲ್ಲ, ನಾಶನದಿಂದ ಆಶೀರ್ವದಿಸಲ್ಪಡ್ತದೆ. ಇವತ್ತು ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಗಂಡ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು. ಅದೇ ರೀತಿಯಾಗಿ ಆ ನಂಬಿಕೆನ ಹೆಂಡತಿ ಉಳಿಸ್ಕೊಬೇಕು, ಗಂಡನು ಸಹ ಉಳಿಸ್ಕೊಬೇಕು. ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಳ್ಳುವಂಥದ್ದು, ಇದರಿಂದ ಏನ್ ಪ್ರಯೋಜನ? ಎಂತಕ್ಕಾಗಿ ಅನೈತಿಕ ಸಂಬಂಧ? 2-3 ನಿಮಿಷದ ಸುಖಗಳಿಗಾಗ ಅಂತ ಸಂಬಂಧಗಳು ಯಾಕೆ ಬೇಕು? ಎಷ್ಟೊಂದು ಕುಟುಂಬಗಳನ್ನ ಜೀವನ ಹಾಳು ಮಾಡ್ದಂಗೆ ಅಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಸುಖವನ್ನು ಹಾಳು ಮಾಡುವಂಥದ್ದು, ನಿನ್ನ ಸಂತೋಷವನ್ನು ಹಾಳು ಮಾಡುವಂಥದ್ದು, ಗಂಡ ಹೆಂಡತಿಯನ್ನ ಬೇರ್ಪಡಿಸುವಂತ ಯಾವುದೇ ಕಾರ್ಯ ಇದ್ದರೂ ಅದನ್ನ ಮೊದಲು ದೂರ ಇಡ್ರಿ. ಅನಂತರ 4ನೇ ಅಧ್ಯಾಯ 26ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೀರಿ, ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೀವಿ. ಇವತ್ತು ಗಂಡ ಹೆಂಡತಿಗೆ ಅಂಗವಾಗಿದ್ದಾರೆ, ಹೆಂಡತಿ ಗಂಡನಿಗೆ ಅಂಗವಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇಬ್ಬರು ಒಂದೇ ಶರೀರವಾಗಿದ್ದೀರಾ. ಒಂದೇ ಶರೀರವನ್ನ ಬೇರ್ಪಡಿಸಿದ್ರೆ ಅವ್ರು ಬದುಕಲಿಕ್ಕೆ ಸಾಧ್ಯನಾ? ಅವರ ನೆಮ್ಮದಿ, ಸುಖ, ಸಂತೋಷ ಹಾಳಾಗೋಗ್ತದೆ. ಇವತ್ತು ನಿಮ್ಮ ಮಕ್ಕಳು ಅನಾಥರಾಗ್ತಾರೆ. ಇವತ್ತು ನೀವು ಮಾಡುವಂತ ತಪ್ಪೇ ನಿಮ್ಮ ಮಕ್ಕಳು ತಾನೇ ಮಾಡೋದು. ಇವತ್ತು ನೀವು ಸರಿಯಾಗಿ ಗಂಡನ ಜೊತೆ ಹೆಂಡತಿ ಜೊತೆ ನೀವು ಜೀವನ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಅದೇ ತಾನೇ ಕಲಿಯೋದು. ಅವರು ಅಂತ ಕೆಲಸನೇ ತಾನೇ ಮಾಡೋದು. ನೀವು ನಿಮ್ಮ ಮಕ್ಕಳಿಗೆ ಮಾದರಿಯಾಗಿಲ್ಲ ಅಂದ್ರೆ ಮತ್ತೆ ಅವ್ರು ಹೆಂಗ್ ಬದುಕ್ತಾರೆ, ಅವ್ರು ಹೆಂಗ್ ಜೀವನ ಮಾಡ್ತಾರೆ? ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ? ಯೋಚನೆ ಮಾಡಿ ನೋಡ್ರಿ. ಅದಾದ ನಂತರ ನೋಡ್ರಿ, ವಾಕ್ಯಲ್ಲಿ ಹೇಳ್ತದೆ,
ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ನೋಡ್ರಿ, ವಾಕ್ಯಲ್ಲಿ ಹೇಳ್ತಾ ಇದೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನೀವು ಕೋಪ ಮಾಡ್ಕೊಡ್ರಿ, ಗಂಡನ ಮೇಲೆ ಕೋಪ ಮಾಡ್ಕೊಡ್ರಿ, ಹೆಂಡತಿ ಮೇಲೆ ಕೋಪ ಮಾಡ್ಕೊಡ್ರಿ. ಆದ್ರೆ ಆ ಕೋಪ ಸೂರ್ಯನು ಹೇಗೆ ಒಂದೇ ಸ್ಥಳದಲ್ಲಿ ನಿಲ್ಲೋದಿಲ್ವೋ, ನಿನ್ನ ಕೋಪವು ಸಹ ಅದು ಮುಂದುವರಿಬಾರದು, ಅದಾಗಿ ಕರಗೋಗ್ಬೇಕು. ಇವತ್ತು ಒಂದು ಐಸ್ ಗೆಡ್ಡೆ, ಒಂದು ಬೆಂಕಿಯ ಕಾವು, ಇಲ್ಲ ಸೂರ್ಯನ ಒಂದು ಬೆಳಕು ಇಟ್ಟಾಗ ಅದು ಹೇಗೆ ಕರಗಿ ಹೋಗ್ತದೋ, ನಿನ್ನ ಜೀವಿತದಲ್ಲಷ್ಟೇ ನಿನ್ನ ಕೋಪ ಕರಗಿ ಹೋಗ್ಬೇಕು. ಇವತ್ತೆಷ್ಟೋ ಜನರ ಕುಟುಂಬ ನೆಮ್ಮದಿ ಜೀವನ ಹಾಳಾಗ್ಲಿಕ್ಕೆ ಕಾರಣ, ಸಂತೋಷ ನಾಶ ಆಗ್ಲಿಕ್ಕೆ ಕಾರಣ ಒಂದೇ ಒಂದು, ಅವರು ಕೋಪ ತಣ್ಣಗೆ ಮಾಡ್ಕೊಳ್ಳಲ್ಲ. ಸೈತಾನನಿಗೆ ಸ್ಥಳಾವಕಾಶ ಮಾಡಿಕೊಡ್ತಾರೆ. ಸೈತಾನನ ಅವರ ಮಧ್ಯದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬರ್ತಾನೆ. ಸೈತಾನನ ಅವರನ್ನ ನಾಶ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ದಾರಿ ಮಾಡಿಕೊಡ್ತಾರೆ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲಿ ನೀನು ಕೋಪ ಮಾಡಿಕೊಳ್ಳುವಾದ್ರೂ ನೀನು ಪಾಪ ಮಾಡಬೇಡ. ಅದು ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿನ್ನ ಕೋಪ ನೀಗಿ ಹೋಗ್ಬೇಕು, ತಣ್ಣಗಾಗ್ಬೇಕು. ಇವತ್ತೆಷ್ಟೋ ಕುಟುಂಬಗಳು ಈ ಒಂದು ಕೋರ್ಟ್ ಮೆಟಲ್ ಅಲ್ಲಿ ಡೈವರ್ಸ್ ಕೇಸ್ಗಾಗಿ ಒದ್ದಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದಕ್ಕೆ ಮೂಲ ಕಾರಣ ಅವರ ಕೋಪ, ಅವರ ದುಡುಕುತನ. ಒಂದು ಸಾರಿ ಅನುಸರಿಸ್ಕೊಂಡು, ಒಂದು ಸಾರಿ ಯೋಚನೆ ಮಾಡಿ, ಒಂದು ಸಾರಿ ಕುಂತು ಒಬ್ಬರಿಗೊಬ್ಬರು ಮಾತನಾಡುವುದಾದರೆ ಆ ಒಂದು ತಪ್ಪಾದ ಕಾರ್ಯ, ಡೈವರ್ಸ್ ತೆಗೆದುಕೊಳ್ಳುವಂಥದ್ದು, ಸಮಾಧಾನ ಕೆಡಿಸಿಕೊಳ್ಳುವಂತ ಕಾರ್ಯಗಳು ಯಾವುದಕ್ಕೂ ಸ್ಥಳಾವಕಾಶ ಇರೋದಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಈ ಒಂದು ಡೈವರ್ಸ್ ಕೇಸ್ ಆಗುವಂಥದ್ದು, ಕುಟುಂಬದಲ್ಲಿರುವಂತಹ ಸಮಾಧಾನ, ಸಂತೋಷ, ನೆಮ್ಮದಿ ಅದೆಲ್ಲ ಹಾಳಾಗ್ಲಿಕ್ಕೆ ಕಾರಣ ನಿಮ್ಮ ದುಡುಕುತನದ ಕೋಪ. ಒಬ್ಬ ವ್ಯಕ್ತಿ ಕೋಪವನ್ನ ಮಾಡಿಕೊಂಡು ಜಗಳ ಆಡ್ಬೇಕಾದಾಗ ಏನಾದ್ರೂ ಅಕಸ್ಮಾತ್ ಆಗಿ ಹೊಡೆದಾಗ ಅವರು ಸತ್ತೋದ್ರೆ ಅವರ ಜೀವನ ಏನಾಯ್ತು? ಅವನು ಕೊಲೆಗಾರ ಆದ, ಆಕೆ ಸತ್ತು ಹೋದ್ಲು, ಅವರ ಮಕ್ಕಳು ಬೀದಿ ಪಾಲಾದ್ರು. ಇವತ್ತೆಷ್ಟೋ ಜನ ಅನೈತಿಕ ಸಂಬಂಧಗಳು ಇಟ್ಕೊಳ್ತಾರೆ. ಅದರ ನಿಮಿತ್ತವಾಗಿ, ಅನೈತಿಕ ಸಂಬಂಧದ ನಿಮಿತ್ತವಾಗಿ ಎಷ್ಟೋ ಒಂದು ನ್ಯೂಸ್ಗಳಲ್ಲಿ ನೋಡುವುದಾದ್ರೆ ಗಂಡನನ್ನ ಹೆಂಡತಿ ಪ್ಲಾನ್ ಮಾಡಿ ಸಾಯಿಸುವಂಥದ್ದು ನೋಡುವುದಾದ್ರೆ, ಹೆಂಡತಿನ ಗಂಡ ಪ್ಲಾನ್ ಮಾಡಿ ಸಾಯಿಸುವಂಥದ್ದು ಎಷ್ಟು ಘೋರವಾದದ್ದು. ಕಾರಣ ಏನು? ಇವತ್ತು ಗಂಡ ಹೆಂಡತಿಯ ಸಂಬಂಧ ಸರಿಯಾಗಿರೋದಿಲ್ಲ. ಇವತ್ತು ಗಂಡ ಕೆಲಸದ ಮೇಲೆ ಬ್ಯುಸಿ ಆಗಿರ್ತಾನೆ, ಹೆಂಡತಿ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಇವತ್ತು ಗಂಡನ ಕುರಿತಾಗೂ ಸಹ ಆತನ ಸಾಕಾಗಿ ಬಂದಿರ್ತಾನೆ, ಆತನನ್ನು ಆರೈಕೆ ಮಾಡ್ಬೇಕೆಂಬುದಾಗಿ ಹೆಂಡತಿ ಸಹ ಯೋಚನೆ ಮಾಡೋದಿಲ್ಲ. ತನಗೆ ಬೇಕಾದುದನ್ನು ಎಷ್ಟೋ ಜನ ಹೆಂಡತಿಯರು, ಹೆಣ್ಣು ಮಕ್ಕಳು ಮಾಡುವಂತ ದೊಡ್ಡ ತಪ್ಪೇನಂದ್ರೆ ಗಂಡ ಏನ್ ಮಾಡ್ತಾ ಇದ್ದಾರೆ, ಗಂಡ ಯಾವ ರೀತಿ ದುಡಿತಾ ಇದ್ದಾರೆ, ಅವರ ದುಡಿಮೆಗೆ ಮೇಲಾಗಿ ಯೋಚನೆ ಮಾಡ್ತಾರೆ. ನನಗೆ ಅಂತ ಆಸ್ತಿ ಬೇಕು, ನನಗೆ ಒಡವೆ ಬೇಕು ನಿಜ. ಆದ್ರೆ ಅದು ನಿನ್ನ ಕುಟುಂಬ ಒಡೆಯುವಂತದಾಗಿರ್ಬಾರ್ದು. ಇವತ್ತು ಎಷ್ಟೋ ಜನ ಪೊಲೀಸರು ಲಂಚ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ? ಅವರ ಕುಟುಂಬದಲ್ಲಿ ಅವರ ಹೆಂಡತಿಯರು, ಅವರ ಕುಟುಂಬದವರು ಬಾಧಿಸಲ್ಪಡುವಂತ ಮಾತುಗಳಿಂದನೇ. ಈಗ ಅವ್ರು ಕೇಳ್ತಾ ಇದ್ದಾರೆ, ಈಗ ಬೇಕು ದುಡ್ಡು, ಎಲ್ಲಿಂದ? ಗೌರ್ಮೆಂಟ್ ಇಂದ ಬರುವಂತ ಸಂಬಳ ಅವರಿಗೆ ಸಾಕಾಗೋದಿಲ್ಲ. ಗೌರ್ಮೆಂಟ್ ಇಂದ ಬರುವಂತ ಸಂಬಳ ಅವ್ರ ಜೀವನ ನಡೆಸಬಹುದು, ಆದ್ರೆ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸಕ್ ಆಗೋದಿಲ್ಲ. ಇವತ್ತು ಒಂದು ಗಂಡನ್ನ ಹಾಳು ಮಾಡ್ಲಿಕ್ಕೆ ಒಂದು ಹೆಂಡತಿ ಕಾರಣ ಆಗಿರ್ತಾಳೆ. ಒಂದು ಹೆಂಡತಿ ಹಾಳಾಗಲಿಕ್ಕೆ, ಅವಳು ನಾಶ ಆಗ್ಲಿಕ್ಕೆ, ತಪ್ಪಾದ ದಾರಿ ಹಿಡಿಲಿಕ್ಕೆ ಒಂದು ಗಂಡ ಕಾರಣ ಆಗಿರ್ತಾನೆ. ಯಾವಾಗ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಎಲ್ಲವನ್ನ ಸಮಾಧಾನವಾಗಿ ಅದು ಅನುಸರಿಸಿಕೊಂಡು ಇರೋದ್ರಲ್ಲಿ ತೃಪ್ತಿಯಿಂದ ಬದುಕ್ತಾರೋ ಅವರ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುತ್ತದೆ. ಇವತ್ತು ಈ ವಾಕ್ಯ ಹೇಳುವಂಥದ್ದು ನೋಡ್ರಿ, ಕೋಪ ಮಾಡಿಕೊಳ್ಳುವಂತಾದರೂ ನೀನ್ ಪಾಪ ಮಾಡಬೇಡ. ನಿನ್ನ ಸೂರ್ಯನು ಮುಳುಗೋಕಿನ ಮುಂಚೆ ನಿನ್ನ ಕೋಪ ತೀರೋಗ್ಬೇಕು. ಸೈತಾನನಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳ್ತದೆ. ಇವತ್ತು ಒಂದು ಕುಟುಂಬ ಒಡೆಯಲಿಕ್ಕೆ ಕಾರಣ ಅವರು ಸೈತಾನನಿಗೆ ಸ್ಥಳಾವಕಾಶ ಮಾಡಿಕೊಟ್ಟ ನಿಮಿತ್ತವಾಗಿ ಅವರ ಕುಟುಂಬ ಒಡೆಯಲ್ಪಡ್ತದೆ. ಇವತ್ತು ನೀವು ನಿನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ರಿ, ನಿಮ್ಮ ಗಂಡನ ಬಗ್ಗೆ ಯೋಚನೆ ಮಾಡ್ರಿ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ. ಒಂದೇ ಒಂದು, ನಿಮ್ಮನ್ನ ನೀವು ತಗ್ಗಿಸಿಕೊಡ್ರಿ. ಇಂತಹ ಸಿಚುವೇಶನ್ ಬಂದ್ರು ನಿಮ್ಮನ್ನ ತಗ್ಗಿಸಿಕೊಡ್ರಿ.
ಒಬ್ರಿಗೊಬ್ರು ಕ್ಷಮಿಸ್ರಿ, ಒಬ್ರಿಗೊಬ್ರು ಒಂದಾಗ್ರಿ. ಇನ್ನೊಬ್ಬರು ಬಂದು ನಿಮಗೆ ಬುದ್ಧಿ ಹೇಳುವ ರೀತಿಯಲ್ಲಿ ಬದುಕಬೇಡ್ರಿ. ಇನ್ನೊಬ್ಬರು ನಿಮಗೆ ತಿಳುವಳಿಕೆ ಹೇಳುವ ರೀತಿಯಲ್ಲಿ ಬದುಕಬೇಡ್ರಿ. ಜ್ಞಾನ ಇಲ್ವಾ ನಿಮಗೆ? ಬುದ್ಧಿ ಇಲ್ವಾ ನಿಮಗೆ? ಓದಿದಿರ ತಾನೆ? ನಿಮ್ಗೆ ಇನ್ನೊಬ್ರು ಬಂದು ಬುದ್ಧಿ ಹೇಳ್ತಾರೆ ಅಂತಂದ್ರೆ ಎಷ್ಟು ಅಜ್ಞಾನಿಗಳಾಗಿದ್ದೀರಾ ನೀವು. ನಿಮ್ಮ ಜೀವಿತದಲ್ಲಿ ನಿನ್ನ ಕುಟುಂಬವನ್ನು ಹೊರದಾಕ್ಲಿಕ್ಕೆ ನಿನ್ನ ಅಜ್ಞಾನನೇ ಕಾರಣ ಅಲ್ಲ. ಒಂದು ಸಾರಿ ನೀವು ತಗ್ಗಿಸಿಕೊಳ್ರಿ, ಒಂದು ಸಾರಿ ನೀವು ಕ್ಷಮಿಸ್ರಿ. ಕ್ಷಮಿಸುವುದಾದ್ರೆ, ತಗ್ಗಿಸಿಕೊಳ್ಳುವುದಾದ್ರೆ ಅಂತ ಕುಟುಂಬ ಎಂದಿಗೂ ಒಡೆಯೋದಿಲ್ಲ. ಒಬ್ರಿಗೊಬ್ರು ನಂಬ್ರಿ, ಒಬ್ರಿಗೊಬ್ರು ಪ್ರೀತಿ ಮಾಡ್ರಿ. ಆ ನಂಬಿಕೆಗಳನ್ನ ಉಳಿಸಿಕೊಳ್ಳುವಂತದಕ್ಕೆ ಪ್ರಯಾಸ ಪಡ್ರಿ. ಬದುಕುವುದು ಸ್ವಲ್ಪ ದಿನ ರೀ. ಇವತ್ತು ನಿನ್ನ ದೇಹದಿಂದ ಪ್ರಾಣ ಹೋಗುವುದಾದ್ರೆ ನಿನ್ನ ಆಸೆ ಎಲ್ಲೋಯ್ತು? ನಿನ್ನ ಅನೈತಿಕ ಸಂಬಂಧ ಎಲ್ಲೋಯ್ತು? ನೀನು ಒಬ್ಬ ಗಂಡನನ್ನು ಬಿಟ್ಟು ಹೆಂಡತಿ ಇನ್ನೊಬ್ಬ ಗಂಡನನ್ನ ನೋಡುವಂತ ಹುಡುಗನನ್ನ ನೋಡುವಂಥದ್ದು, ಇನ್ನು ಹೆಂಡತಿನ ಬಿಟ್ಟು ಇನ್ನೊಂದು ಹುಡುಗಿಯನ್ನ ನೋಡುವಂಥದ್ದು. ನೀನು ಬದುಕಿರೋವರೆಗೂ ನಿನ್ನ ಆಸೆ, ನಿನ್ನ ಶರೀರದ ಆಸೆ ಅದು. ನಿನ್ನ ಸತ್ತ ನಂತರ ಅದೆಲ್ಲ ಎಲ್ಲಿಟ್ಕೊಳ್ತೀಯ? ಕುಟುಂಬಗಳು ಒಡೆಯಲಿಕ್ಕೆ ಕಾರಣ ಇಷ್ಟೇ. ನಿಮ್ಮನ್ನ ನೀವೆಷ್ಟು ತಗ್ಗಿಸಿಕೊಳ್ತಿರೋ, ನಿಮ್ಮನ್ನ ಕ್ಷಮಿಸೋದಿಕ್ಕೆ ನೀವು ಇದು ಮಾಡ್ತಿರೋ, ನಿನ್ನ ಕುಟುಂಬದಲ್ಲಿ ಸಂತೋಷ ಸಮಾಧಾನ ತುಂಬಿರುತ್ತದೆ. ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಬೇಕಾಗಿರೋದು ಇಷ್ಟೇ ರೀ, ಸಂತೋಷ ಸಮಾಧಾನ. 3 ಹೊತ್ತು ಗಂಡ ತಂದಾಗ್ತಾ ಇದ್ದಾನ ಊಟ, ಸಾಕಷ್ಟು. ನಿನ್ನ ಆಸೆಗಳು ತಕ್ಕ ಕಾಲಗಳಲ್ಲಿ ಅದು ಪೂರೈಸ್ತಾ ಬರ್ತಾ ಇರ್ತದೆ. ಈ ಸಂತೋಷ ಸಮಾಧಾನ ಹಾಳು ಮಾಡುವಂಥದ್ದು ಯಾವುದೇ ವಸ್ತು ಆಗಿದ್ರು ಸರಿ, ಒಡವೆ ಆಗಿದ್ರು ಸರಿ, ಹಣ ಆಸ್ತಿ ಪಾಸ್ತಿಗಳು ಆಗಿದ್ರು ಸರಿ, ಯಾವುದು ನಿನ್ನ ಕುಟುಂಬದಲ್ಲಿ ಬರ್ಕೊಡುದು. ಅದು ನಿನ್ನ ಕುಟುಂಬ ಬಾಧಿಸಲ್ಪಡ್ತದೆ. ನಿನಗೆ ನೆಮ್ಮದಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಅಂತದ್ ಯಾಕೆ ಬೇಕು? ಪ್ರಿಯ ಸೋದರ ಸೋದರಿ, ತಿದ್ದುಕೊಳ್ರಿ. ನಿನ್ನ ಸಂತೋಷವನ್ನು ಹಾಳು ಮಾಡುವಂತ ಯಾವುದೇ 3ನೇ ವ್ಯಕ್ತಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಡ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಕಾಪಾಡ್ತಾನೆ. ಕೆಳಗೆ ಬಚ್ಚಿ ಪ್ರಾರ್ಥನೆ ಮಾಡೋಣವ. ಇಂದು ನೀವು ತೀರ್ಮಾನ ಮಾಡಿಕೊಳ್ರಿ. ಇಂದು ನೀವು ನಿಮ್ಮನ್ನ ನೀವು ಸರಿ ಮಾಡಿಕೊಳ್ರಿ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ಈ ವಾಕ್ಯವನ್ನ ನೋಡಿ ದೇವರೇ ಸಂದೇಶವನ್ನ ಕೇಳಿ ತಮ್ಮನ್ನ ಒಪ್ಪಿಸಿ ಕೊಡ್ತಾ ಇದ್ರು, ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನವನ್ನು ತರ್ರಿ ದೇವರೇ, ಐಕ್ಯತೆಯನ್ನು ತರ್ರಿ, ಹೊಂದಾಣಿಕೆಯನ್ನು ತರ್ರಿ. ಆ ಕುಟುಂಬಗಳು ಒಡೆಯಲ್ಪಡದ ಹಾಗೆ ನೀನ್ ರಕ್ಷಿಸಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಿನ್ನ ಮಹಿಮೆ ಆ ಕುಟುಂಬದ ಮೇಲೆ ಬಿಡುಗಡೆ ಆಗಲಿ. ನಿನ್ನ ತೇಜಸ್ಸು ಅವ್ರ ಮೇಲೆ ಕುಟುಂಬದಲ್ಲಿ ಬಿಡುಗಡೆ ಆಗ್ಲಿ. ನೀನು ಒಂದು ಗಂಡು ಹೆಣ್ಣಾಗಿ ನಿರ್ಮಿಸಿದ ಆತನ ನೀನು ಸ್ವಾಮಿ ದೇವರೇ, ಗಂಡ ಹೆಂಡತಿಯ ಮಧ್ಯದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ಬಾಂಧವ್ಯ ತುಂಬಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕೆಟ್ಟದೆಲ್ಲ ನಾಶವಾಗಿ ಹೋಗ್ಲಿ, ಒಳ್ಳೆಯದು ಮಾತ್ರ ನೆಲೆಗೊಳ್ಳಲಿ ರಾಜ. ಇವರು ದೇವರೇ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಲಿ ಸ್ವಾಮಿ. ಅನೈತಿಕ ಸಂಬಂಧಗಳೆಲ್ಲ ಮುರಿಯಲಿ ಯೇಸುವಿನ ನಾಮದಲ್ಲಿ. ದೇವರೇ, ಹಣಕ್ಕಾಗಿ, ಆಸ್ತಿ ಪಾಸ್ತಿಗಳಿಗಾಗಿ ಗಂಡ ಹೆಂಡತಿಯನ್ನ ಸಾಯಿಸುವಂಥದ್ದು, ಕೊಲೆ ಮಾಡುವಂಥದ್ದು, ಅನೈತಿಕ ಸಂಬಂಧಗಳು ಇಟ್ಕೊಳ್ಳುವಂತ ಕಾರ್ಯಗಳೆಲ್ಲ ನಾಶಗೊಳ್ಳಲಿ ಸ್ವಾಮಿ. ಕೋಪಗಳು ನೀಗಲಿ, ತಗ್ಗಿಸುವಿಕೆ ಬರ್ಲಿ, ವಿಧೇಯತ್ವ ಬರ್ಲಿ, ಕ್ಷಮಿಸುವ ಸ್ವಭಾವಗಳು ಬರ್ಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಗಂಡ ಹೆಂಡತಿಯ ಕುಟುಂಬಗಳು ಇನ್ನು ಮುಂದೆ ಬೇರ್ಪಡದಂತೆ, ಆ ಕುಟುಂಬಗಳು ಒಡೆದು ಹೋಗದಂತೆ ನೀನು ರಕ್ಷಣೆ ಕೊಟ್ಟು ಕಾಪಾಡು ಸ್ವಾಮಿ. ಇವರೇ ಇವರ ನಿಮಿತ್ತವಾಗಿ ನಿನ್ನ ನಾಮ ಮಹಿಮೆ ಬರಲಿ. ಯೇಸುವಿನ ನಾಮದ ತಂದೆ, ಆಮೆನ್.